ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಎನ್ ರವಿಕುಮಾರ್ ಮತ್ತು ಅಕ್ಕವರು ಎಲ್ಲ ಸೇರಿ ಮತ್ತು ನಾಗೇಶ್ ಇವರೆಲ್ಲ ಕುಟುಂಬ ಸಮೇತ ಅವ್ರ ಸ್ನೇಹಿತರೆಲ್ಲ ಸೇರಿ ಪ್ರತಿ ವರ್ಷವೂ ಸಹ ಓಂ ಶಕ್ತಿ ತಾಯಿಗೆ ಬಸ್ಗಳನ್ನ ಕಳಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ರವಿ ದೇವರು ಅವ್ರಿಗೆ ಕುಟುಂಬಕ್ಕೆ ಹೆಚ್ಚಿನ ಶಕ್ತಿ ಕೊಡಲಿ, ದೇವರಿನ್ನ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಎಲ್ಲ ನಮ್ಮ ಅಕ್ಕ ತಂಗಿಯರು ಎಲ್ಲ ಸುರಕ್ಷಿತವಾಗಿ ಆ ತಾಯಿಯ ದರ್ಶನ ಪಡೆದು ಬರಲಿ ಅಂತ ನಾನು ಎಲ್ಲ ಆ ಭಗವಂತನಲ್ಲಿ ಕೇಳ್ಕೊಂತೀನಿ. ನಮಸ್ತೆ, ನಾವು ವಿಸ್ಮಯ ಮಾತಾಡ್ತಾ ಟ್ರಾನ್ಸ್ಜೆಂಡರು. ಈ ನೆಲಮಂಗಲ ತಾಲೂಕಿನ ಲೋಹಿತ್ ನಗರ ಗ್ರಾಮದಲ್ಲಿ ನಮ್ಮ ತ್ರಿವೇಣಿ ರವಿಯಣ್ಣವರು ಸಾಕಷ್ಟು ಹೆಣ್ಮಕ್ಳಿಗೆ ಅಂತಂದರೆ ಯಾವ ಕಡು ಬಡತನದ ಇರಲಿ ಅವ್ರಿಗೊಂದು ರೂಪಾಯಿ ಖರ್ಚಿಲ್ದಂಗೆ ಆ ತಾಯಿ ದರ್ಶನ ಮಾಡೋಕ್ಕೆ ಎಷ್ಟೋ ಜನಕ್ಕೆ ಆಗ್ತಾ ಇರಲ್ಲ. ಆ ತಾಯಿನ ನೋಡಬೇಕು, ಆ ತಾಯಿನ ಯಾವಾಗ ನಾವು ನೋಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಅಂಥವ್ರಿಗೆ ಒಂದು ಮಾದರಿಯಾಗಿ ಅವ್ರ ಸ್ವಂತ ಖರ್ಚಲ್ಲಾಗಲಿ ಯಾರೋ ಒಂದು ಪ್ರಾಮುಖ್ಯತವಾಗಿ ಯಾರ ಹತ್ರ ಕೇಳಿ ಅವ್ರು ಮಾಡಿ ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಆಗಲಿ, ನಮ್ಮ ತಾಯಿ ಓಂ ಶಕ್ತಿ ಆಗಲಿ, ಅವ್ರನ್ನ ಯಾವತ್ತೂ ಇದೇ ರೀತಿ ಸಹಕಾಲ ಆಶೀರ್ವಾದ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಮತ್ತು ಅವ್ರಿಗೆ ಯಾರು ಕಿಡಿಗೇಡಿಗಳು ಯಾರಿಗೂ ಅವ್ರ ಹಿಂದೆ ಆಗ್ದಿರಂಗೆ ಮಾಡ್ತಾರೆ, ಯಾರು ಹಿಂದೆ ಮುಂದೆ ನೋಡಿ ಚೆನ್ನಾಗೇ ಇರ್ತಾರೆ, ಹಿಂದೆ ಮುಂದೆ ಮಾತಾಡ್ತಾ ಇರ್ತಾರೆ, ಆಗ ಓಂ ಶಕ್ತಿ ತಾಯಿ ಕರ್ಪೂರ ಉರ್ದಂಗೆ ಉರಿಲಿ. ಮುಖ್ಯವಾಗಿ ಏನು ಕಾರಣ ಅಂತಂದರೆ ಹೆಣ್ಮಕ್ಳೊಳಗಡೆ ನಮ್ಮಂಥ TG ಟ್ರಾನ್ಸ್ಜೆಂಡರ್ ಅವ್ರನ್ನ ಒಂದೇ ಸರಿಸಮ ಅಕ್ಕ ತಂಗಿರ್ತಾರ ನೋಡಿ ಅವರು ನಮ್ಮ ಥರನೇ ನಾವು ಎಲ್ಲ ಒಂದೇ ಅಂತ ನೋಡಿ ಅವ್ರಿಗೂ ಒಂದು ಗೌರವವನ್ನು ಕೊಡೋಣ ಅಂತೇಳಿ ನಮ್ಮ ರವಿಯಣ್ಣವ್ರು ಯಾವ ಸಹಕಾಲವಾಗಿ ಯಾವ ಥರ ಈ ಥರ ಇರ್ತಾರೋ ಇವತ್ತು ಜಸ್ಟ್ ಒಂದು 5 ಬಸ್ ಹೋಗ್ತಾ ಇರ್ಬೋದು. ತಾಯಿಯ ಓಂ ಶಕ್ತಿ ತಾಯಿ ಒಂದಲ್ಲ ಒಂದು ದಿವಸ ಅವ್ರಿಗೆ ಬರೋ ವರ್ಷಕ್ಕೆ ಒಂದು 50 ಬಸ್ ಓಡೋ ಥರ ಆಗಲಿ. ಏನು ಹೇಳ್ತೀರಾ? ಕರೆಕ್ಟ್ ಅಲ್ವಾ? ಕರೆಕ್ಟ್ ನಿಜನ ಅಲ್ವಾ ಹೇಳಿ? ಎಲ್ಲ ಶಕ್ತಿಗಳು ಮಾತಾಡಿ. ಇವತ್ತು ರವಿಯಣ್ಣ ಅವರು 5 ಬಸ್ ಕರ್ಕೊಂಡು ಹೋಗ್ತಾ ಇರ್ಬೋದು, ನಾಳೆ ದಿವಸ 50 ಬಸ್ 100 ಬಸ್ ಆಗ್ಲಿ. ಏನಂತೀರಾ? ಜೈ ರವಿಯಣ್ಣ, ಜೈ ಓಂ ಶಕ್ತಿ, ಜೈ ಓಂ ಶಕ್ತಿ. ನಮಸ್ತೆ. ಇವತ್ತು ನಾವು ಲೋಹಿತ್ ನಗರ ಗ್ರಾಮದಲ್ಲಿ ನಮ್ಮ ಮಹಿಳೆಯರಿಗೆ ಒಂದು ಅಣ್ಣ ಸ್ಥಾನ ಕೊಟ್ಟಿದ್ದಾರೆ ರವಿಕುಮಾರ್ ಅವರು. ತ್ರಿವೇಣಿ ರವಿಕುಮಾರ್ ಅವರು. ನಾವು ಆ ಹೆಸರಿಗಿಂತ ಅಣ್ಣ ಅದಕ್ಕೆ ಅಂತ ಹೇಳಿದ್ರೆ ತಪ್ಪಾಗ್ಲಾಗ್ದು. ಯಾಕೆ ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಅವರು ಅಣ್ಣ ಅದಕ್ಕೆ ಇರಬೇಕು ಅಂತ ನಮ್ಮ ಆಸೆ. ಪ್ರತಿಯೊಂದು ವಿಷಯದಲ್ಲೂ ನಮಗೆ ಒಂದು ಗೌರಿ ಹಬ್ಬಕ್ಕೆ ಇರ್ಬೋದು, ಒಂದು ಬಾಗಿನ ಕೊಡೋದ್ರಲ್ಲಿ ಇರ್ಬೋದು, ಓಂ ಶಕ್ತಿಗೆ ಎಷ್ಟೊಂದು ಜನ ಆಸೆ ಇರುತ್ತೆ, ಬಟ್ ಕೈನಲ್ಲಿ ಕಾಸಿಲ್ಲದೆ ಇರ್ಬೋದು. ಅದೆಲ್ಲನೂ ಒಂದು ಪ್ರತಿಯೊಂದು ಖರ್ಚುನೂ ಅವ್ರು ಹಾಕೊಂಡು ಫ್ರೀಯಾಗಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಅವ್ರ ಕುಟುಂಬಕ್ಕೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ 5 ಬಸ್ಗಿಂತ 100 ಬಸ್ ಹೋಗೋವಷ್ಟು ಶಕ್ತಿ ಅವ್ರಿಗೆ ಕೊಟ್ಟು ನಾವು ನಮ್ಮ ಮಹಿಳೆಯರಿಗೆಲ್ಲ ಅಣ್ಣ ಅದಕ್ಕೆ ಆಗೇ ಇರಲಿ ಅಂತ ನಾನು ಓಂ ಶಕ್ತಿ ತಾಯಿನಲ್ಲಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ.